देवव्यासं तदोजयामुदीरयेत् नष्टप्रायेषु अभद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठकी. ಇವತ್ತು ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ 6ನೇ ಅಧ್ಯಾಯ 14ನೇ ಶ್ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಈ 14ನೇ ಶ್ಲೋಕ ಈ ರೀತಿ ಇದೆ. ಒಂದ್ಸರಿ ನಾನು ಓದ್ತೇನೆ. ಪರಿಶ್ರಾಂತ ಇಂದ್ರಿಯ ಆತ್ಮಾಹಂ ತತ್ಪರೀತೋ ಬುಭುಕ್ಷಿತಃ ಸ್ನಾತ್ವಾ ಪೀತ್ವಾ ಹೃದಯ ನದ್ಯಾ ಉಪಸ್ಪೃಷ್ಟೋ ಗತಶ್ರಮಃ. ಇದು ಅನುವಾದ. ಸಾಧ್ಯ ಯಾರಾದ್ರೂ ಕನ್ನಡ ಪುಸ್ತಕ ಇದ್ರೆ ಓದ್ಬೋದಾ? ಅಂದ್ರೆ ಇದು ಇಂಗ್ಲಿಷ್ ಇದೆ. ಓದ್ಲ ಪ್ರಭುಜಿ? ಹಾ ಮಾತಾಜಿ, ಅನುವಾದ ಮತ್ತೆ ಭಾವಾರ್ಥ ಓದಿ ಮಾತಾಜಿ. ಹೀಗೆ ಪ್ರಯಾಣ ಮಾಡುತ್ತಾ ನಾನು ದೈಹಿಕವಾಗಿ ಮಾನಸಿಕವಾಗಿ ದಣಿದೆನು. ನನಗೆ ಬಾಯಾರಿಕೆ ಹಸಿವುಗಳೆರಡೂ ಆಗಿದ್ದವು. ಆದ್ದರಿಂದ ನಾನು ನದಿಯ ಮಡುವೊಂದರಲ್ಲಿ ಮಿಂದೆ ನೀರನ್ನು ಕುಡಿದೆ. ನೀರಿನ ಸಂಸ್ಪರ್ಶದಿಂದ ನನ್ನ ದಣಿವು ಆರಿತು. ಭಾವಾರ್ಥ: ಪ್ರಯಾಣ ನಿರತನಾದ ಪರಿವ್ರಾಜಕಾಚಾರ್ಯನು ಗೃಹಸ್ಥರ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡದೆ ನಿಸರ್ಗದ ಕೊಡುಗೆಯಿಂದಲೇ ಹಸಿವು ಬಾಯಾರಿಕೆಯಂತಹ ದೈಹಿಕ ಅಗತ್ಯಗಳನ್ನ ಪೂರೈಸಿಕೊಳ್ಳಬಹುದು. ಪರಿವ್ರಾಜಕಾಚಾರ್ಯನು ಆಧ್ಯಾತ್ಮಿಕ ಜ್ಞಾನದ ಅರಿವನ್ನ ಮೂಡಿಸಲು ಗೃಹಸ್ಥರ ಮನೆಗೆ ಹೋಗುವನೇ ವಿನಃ ಭಿಕ್ಷೆ ಬೇಡಲಿಕ್ಕಲ್ಲ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. 15ನೇ ಶ್ಲೋಕನು ಹಾಗೆ ನಾನು ಓದ್ತೇನೆ, ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ. ತಸ್ಮಿನ್ ನಿರ್ಮನುಜೆ ಅರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತಃ ಆತ್ಮಾನಮಾತ್ಮಸ್ಥಂ ಯಥಾಶ್ರುತಂ ಅಚಿಂತಯಂ. ಮಾತಾಜಿ ಅನುವಾದ ಭಾವಾರ್ಥ ಓದಿ. ಚಿಕ್ಕದಾಗೆ ಇದೆ, ಬೇಗ ಓದ್ಬೋದು, ತೊಂದರೆ ಇಲ್ಲ. ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ. ಇಷ್ಟಾದ ಬಳಿಕ ನಿರ್ಜನವನದ ಅರಳಿ ಮರದಡಿಯ ನೆರಳಿನಲ್ಲಿ ಕುಳಿತೆ. ಮುಕ್ತಾತ್ಮರಿಂದ ನಾನು ಕಲಿತ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನಿಸತೊಡಗಿದೆ. ಹರೇ ಕೃಷ್ಣ. ಭಾವಾರ್ಥ: ತನ್ನ ವೈಯಕ್ತಿಕ ಲಹರಿಗೆ ತಕ್ಕಂತೆ ಯಾರೂ ಧ್ಯಾನ ಮಾಡಬಾರದು. ಸದ್ಗುರುವೆಂಬ ವಿಶದವಾದ ಮಾಧ್ಯಮದ ಮೂಲಕ ಪವಿತ್ರ ಗ್ರಂಥಗಳ ಪ್ರಮಾಣಭೂತವಾದ ಮೂಲವನ್ನು ಆಧರಿಸಿ ಧ್ಯಾನ ಕ್ರಮವನ್ನು ಚೆನ್ನಾಗಿ ಪರಿಪೂರ್ಣವಾಗಿ ತಿಳಿಯಬೇಕು. ಸಕಲ ಜೀವಿಗಳ ಆಂತರ್ಯದಲ್ಲಿ ನೆಲೆಸಿದ ಪರಮಾತ್ಮನ ಧ್ಯಾನಕ್ಕಾಗಿ ತನ್ನ ಪರಿಣತ ಬುದ್ಧಿಯನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸಬೇಕು. ಸದ್ಗುರುವಿನ ಆದೇಶವನ್ನು ಪಾಲಿಸಿ ಭಗವಂತನಿಗೆ ಪ್ರೇಮಮಯ ಸೇವೆಯನ್ನು ಸಲ್ಲಿಸುವ ಭಕ್ತನು ಈ ಪ್ರಜ್ಞೆಯನ್ನು ದೃಢವಾಗಿ ಬೆಳೆಸಿಕೊಳ್ಳುವನು. ಶ್ರೀ ನಾರದರು ಸದ್ಗುರುಗಳ ಸಂಪರ್ಕ ಹೊಂದಿದ್ದರು. ವಿನೀತರಾಗಿ ಅವರ ಸೇವೆ ಮಾಡಿದ್ದರು. ಸಮರ್ಪಕವಾದ ಜ್ಞಾನ ಬೋಧವನ್ನು ಪಡೆದಿದ್ದರು. ಹೀಗೆ ಅವರು ಧ್ಯಾನ ಮಾಡಲು ಆರಂಭಿಸಿದರು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಬಹಳ ಧನ್ಯವಾದಗಳು. ಚಿಕ್ಕದಾಗಿ ನಾನು ಪ್ರೇಯರ್ಸ್ ಮಾಡ್ಬಿಡ್ತೇನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ ನಮಸ್ತೆ ಸಾರಸ್ವತೇ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ಕೃಷ್ಣೇ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಾಂ ಕರೋತಿ ವಾಚಾಲಂ ಪುಂಗಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ.
ಹರೇ ಕೃಷ್ಣ. ಈ ಒಂದು ಅಧ್ಯಾಯದಲ್ಲಿ ನಾರದ ಮಹರ್ಷಿಗಳ ಹಿಂದಿನ ಜೀವನ ವೃತ್ತಾಂತವನ್ನ ಕುರಿತಾಗಿ ಮಾತನಾಡಿದ್ದಾರೆ. ವ್ಯಾಸರು ಹೇಳಿದ್ದಾರೆ, ನಾರದ ಮಹರ್ಷಿಗಳು ಅವರ ಎಲ್ಲ ಸಾಧುಗಳಿಗೆ ಅವರ ತಾಯಿಯೊಂದಿಗೆ ಸೇವೆ ಮಾಡ್ತಾರೆ. ನಂತರ ಅವರ ತಾಯಿಯವರು ಅನಿರೀಕ್ಷಿತವಾಗಿ ದೇಹತ್ಯಾಗವನ್ನ ಮಾಡ್ತಾರೆ. ಆ ದೇಹತ್ಯಾಗದ ನಂತರ ಅವರು ಹೊರಗಡೆ ತೀರ್ಥಕ್ಷೇತ್ರ ಮತ್ತೆ ಇತರ ಕ್ಷೇತ್ರಗಳನ್ನ ಸಂಚರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು. ಒಂದು ಮಾತನ್ನ ನಾನು ಇಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಾರದ ಮಹರ್ಷಿಗಳ ತಾಯಿಯವರು ಹಾವು ಕಚ್ಚಿ ತೀರೋಗ್ತಾರೆ. ನಾರದ ಮಹರ್ಷಿಗಳು ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ನಂತರ ಈ ದೇಹ ಅಂದ್ರೆ ಭಗವಂತನ ದೈವ ಚೋದಿತ, ಭಗವಂತನ ಇಚ್ಛೆ ಇತ್ತೆನು ಮತ್ತೆ ಭಗವಂತನ ಕರುಣೆ. ನನ್ನ ತಾಯಿಯವರು ಹೆಚ್ಚು ನೋವು ಪಡೆದೆ ಅವರು ದೇಹತ್ಯಾಗವನ್ನ ಮಾಡಿದರು. ಭಗವಂತನ ಕರುಣೆ ಇದು, ದೈವ ಚೋದಿತ ಅಂತ. ನಾವು ಸಾಕಷ್ಟು ಭಕ್ತಿ ಸೇವೆಯನ್ನ ಮಾಡ್ತೇವೆ, ಆದ್ರೆ ನಾರದ ಮಹರ್ಷಿಗಳಂತಹ ಅಥವಾ ಅಂತಹ ಭಕ್ತರಿಗೆ ನೋಡಿ ಅದನ್ನೂ ಸಹ ಅದು ಭಗವಂತನ ಪ್ರೇರಣೆ, ಭಗವಂತನ ಇಚ್ಛೆ ಅಂತ ಆಲೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಇದೆ. ಅದು ನಿಜಕ್ಕೂ ಒಂದು ಅಪೂರ್ವವಾದಂತಹ ಮನಸ್ಥಿತಿ. ಮತ್ತೆ ಭಗವಂತ ಏನೇ ಮಾಡಿದ್ರೂ ಸಹ ಅದನ್ನ ಒಂದು ಸ್ವಾಗತ ಮನೋಭಾವದಲ್ಲಿ ಸ್ವೀಕರಿಸುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಈ ಭಕ್ತರಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಶೇಷ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ಅವರು ಅನೇಕ ಕಡೆ ಅವರು ಓಡಾಡ್ತಾ ಒಂದು ಮರದ ಕೆಳಗಡೆ ಕುಳಿತು ಧ್ಯಾನವನ್ನ ಮಾಡುವಂತಹ ಸನ್ನಿವೇಶ ಇದೆ. ಅಲ್ಲಿ ಅವ್ರು ಹೇಳ್ತಾರೆ, ಈ ರೀತಿ ನಾನು ಪ್ರಯಾಣ ಮಾಡ್ತಾ ನಾನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ದಣಿದಿದ್ದೆ ಮತ್ತು ನನಗೆ ಬಾಯಾರಿಕೆ ಆಗಿತ್ತು ಮತ್ತು ಹಸಿವಾಗಿತ್ತು ಅಂತ ಹೇಳ್ತಾರೆ. ಮುಂದುವರೆಸಿ ಅವರು ಹೇಳ್ತಾರೆ, ಆದ್ದರಿಂದ ನಾನು ಮೊದಲು ಸ್ನಾನ ಮಾಡಿದೆ, ನಂತರ ನೀರನ್ನ ಕುಡಿದೆ ಮತ್ತು ಆ ನೀರಿನ ಸ್ಪರ್ಶದಿಂದ ನನ್ನ ದಣಿವು ಕಡಿಮೆಯಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ವಿಷಯ ಇದೆ. ಪ್ರಭುಪಾದರು ಸಹ ಕೆಲವೊಮ್ಮೆ ಹೇಳ್ತಾರೆ ಈ ವಿಷಯವನ್ನ. ಅವರು ನನಗೆ ಬಾಯಾರಿಕೆ ಆಗಿತ್ತು, ಹಸಿವಾಗಿತ್ತು, ದಣಿವಾಗಿತ್ತು. ನದಿಯ ನೀರನ್ನು ಕಂಡ ತಕ್ಷಣ ನಾನು ಸ್ನಾನ ಮಾಡಿದೆ ಅಂತ ಹೇಳ್ತಾರೆ. ಈ ಮಾತು ಸ್ವಲ್ಪ ಗಮನಿಸ್ಬೇಕು. ನಾವಾಗಿದ್ರೆ ಅಥವಾ ಸಹಜ ವ್ಯಕ್ತಿಗಳಾಗಿದ್ರೆ ಬಾಯಾರಿಕೆ ಆಗಿತ್ತು, ದಣಿವಾಗಿತ್ತು, ನದಿಯ ನೀರನ್ನ ಕಂಡ ತಕ್ಷಣ ನದಿಯ ನೀರನ್ನು ಕುಡಿದೆ ಅಂತ ಅವರು ಹೇಳ್ತಿದ್ರು, ಅಥವಾ ನಾವು ಕುಡಿದು ಬಿಡ್ತಿದ್ವಿ. ಆದ್ರೆ ಅವ್ರು ಹೇಳಿದ್ರು, ನಾನು ಮೊದಲು ಸ್ನಾನ ಮಾಡಿದೆ, ನಂತರ ನದಿಯ ನೀರನ್ನು ಕುಡಿದೆ ಅಂತ ಅವ್ರು ಹೇಳಿದ್ರು. ಅಂದ್ರೆ ಇದೊಂದು ಆಚರಣೆಯ ವಿಧಾನ ಅಥವಾ ಒಂದು ಎಟಿಕೇಟ್ ಅಂತ ನಾವು ಹೇಳ್ಬೋದು. ಮೊದಲು ನಾವು ಪ್ರಸಾದ ತಗೊಳ್ಳಿಕ್ಕೆ ಮುಂಚೆ ದೇಹ ಶುದ್ಧಿ ಆಗಿರ್ಬೇಕಾಗಿರೋದು ಸಹ ಬಹಳ ಮುಖ್ಯ. ಅದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಗಜೇಂದ್ರ ಮೋಕ್ಷದ ಕಥೆಯಲ್ಲೂ ಸಹ ನಾವು ಗಮನಿಸಿದ್ದೇವೆ. ಗಜೇಂದ್ರ ಕೊಳದಲ್ಲಿ ಇಳಿದ ತಕ್ಷಣ ಮೊದಲು ಸ್ನಾನ ಮಾಡ್ತಾನೆ, ದಣಿವಾಗಿದ್ರು, ನಂತರ ನೀರನ್ನ ಕುಡಿತಾನೆ. ಆದ್ರೆ ನಾವು ಇತ್ತೀಚೆಗೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀವಿ ಅಂತಂದ್ರೆ, ಬೆಳಗ್ಗೆ ಎದ್ದ ಕೂಡಲೇ ಅಂದ್ರೆ ಭಕ್ತರಲ್ಲ, ಇತ್ತೀಚಿನ ಒಂದು ಸಮಾಜ ಯಾವ ರೀತಿ ಆಗಿದೆ ಅಂದ್ರೆ, ಈ ಒಂದು ಸದಾಚಾರವೇ ಗೊತ್ತಿಲ್ಲ ಅವರಿಗೆ. ಸ್ನಾನ ಮಾಡದೆ ತಿನ್ನೋದು ಅಂದ್ರೆ ಅದೆಲ್ಲ ಒಂದು ರೀತಿಯ ಪಾಪಕರ್ಮ. ನಾವು ಬೆಳಗ್ಗೆ ಎದ್ದ ತಕ್ಷಣ ಆರ್ಡರ್ ಮಾಡೋದು, ಹೋಟೆಲ್ಗೆ ಹೋಗೋದು, ಅಲ್ಲಿ ವಾಕಿಂಗ್ ಮಾಡ್ತಾ ಹಾಗೆ ತಿಂದು ಬಿಡೋದು, ಇದೆಲ್ಲ ನಾವು ಮಾಡಿದಂತಹ ನಮ್ಮ ಜೀವನದಲ್ಲಿ ಕಂಡಂತಹ ಅಭಿವೃದ್ಧಿ ಅಂತ ಸೋಕಾಲ್ಡ್ ಇಲ್ಲಿ ಇರುವಂತಹ ಹೊರಗಿನವರು ಭಾವಿಸ್ತಾರೆ. ಇದೆಲ್ಲ ನಾವು ಒಂದು ರೀತಿಯ ಹೋಗ್ತಾ ಇರುವಂತಹ ಪತನ ಅಥವಾ ಅಶುದ್ಧತೆ. ಇದರಿಂದ ನಮ್ಮ ಯಾವುದೇ ರೀತಿಯ
ಮಾನಸಿಕ ಅಭಿವೃದ್ಧಿ ಆಗ್ಲಿ, ಆಧ್ಯಾತ್ಮಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಪ್ರಭುಪಾದರು ಕೆಲವು ಕಡೆ ಮೆನ್ಷನ್ ಮಾಡ್ತಾರೆ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ನಾವು ಎಲ್ಲಾ ಭಕ್ತರು ಒಂದು ಸ್ವಲ್ಪ ಈ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಇತ್ತೀಚಿನದವರು ಎಲ್ಲರೂ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದೇವೆ ಅಂತಾರಲ್ಲ, ಸ್ನಾನ ಮಾಡದೆ, ದೇಹ ಶುದ್ಧಿ ಮಾಡದೆ ತಿನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ತಿನ್ಬೇಕಾದ್ರೆ ಯಾವ ಒಂದು ಸ್ಥಿತಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಅಭಿವೃದ್ಧಿ ಹೊಂದಿದ್ದೇವೆ ಅನ್ನೋದನ್ನ ನಾವೆಲ್ಲರೂ ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿರೋದು ಸಾಕಷ್ಟು ಅನಿವಾರ್ಯವಾಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, ಒಂದು ಕೆಲಸ ಮಾಡ್ಬೇಕಾದ್ರೆ ಕೈ ಕಾಲು ಯಾವಾಗ್ಲೂ ಒದ್ದೆ ಆಗಿರ್ಬೇಕು. ಒಂದು ಕೆಲಸ ಮಾಡ್ಬೇಕಾದ್ರೆ ಕೈ ಕಾಲು ಒದ್ದೆ ಆಗಿರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದ ಅಥವಾ ಊಟ ಸ್ವೀಕರಿಸಬೇಕಾದ್ರೆ ಕೈ ಕಾಲು ಯಾವಾಗ್ಲೂ ಒದ್ದೆ ಆಗಿರ್ಬೇಕು. ಅದು ಶಾಸ್ತ್ರದ ಮಾತು. ಅಂದ್ರೆ ಕೈ ಕಾಲು ತೊಳೆದಿರಬೇಕು. ಆದ್ರೆ ನಿದ್ರೆ ಮಾಡ್ಬೇಕಾದ್ರೆ ಕೈ ಕಾಲು ಒದ್ದೆ ಆಗಿರಬಾರ್ದು. ಅಂದ್ರೆ ತೊಳೆದ್ರೂ ಅದು ನೀಟಾಗಿ ಒರೆಸ್ಕೊಂಡು ಹಾಗೆ, ಅಂದ್ರೆ ಒದ್ದೆಯಿಂದನೇ ಮಲಗಬಾರ್ದು. ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನಾವು ಕೈ ಕಾಲು ಚೆನ್ನಾಗಿ ತೊಳ್ಕೊಂಡಿದ್ರು ಒರೆಸಿಕೊಂಡು ನಂತರ ಅದು ಆರಿದ ಮೇಲೆ ನಾವು ವಿಶ್ರಾಂತಿಯನ್ನ ಪಡಿಬೇಕು ಅಂತ ಹೇಳ್ತಾರೆ. ಇದು ಒಂದು ವಿಷಯ ತಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಟ್ಟೆ. ಮುಂದೆ ಅವ್ರು ಹೇಳ್ತಾರೆ, ಒಬ್ಬ ಸನ್ಯಾಸಿ ಸದಾ ಸಂಚರಿಸುವಂತಹ ಒಬ್ಬ ಏನಂತಾರೆ ಓಡಾಡುವಂತಹ ವ್ಯಕ್ತಿ, ಟ್ರಾವೆಲಿಂಗ್ ಮೆಂಡಿಕೆಂಟ್, ಆತ ಪ್ರಕೃತಿಯ ಕೊಡುಗೆಯಿಂದ ತನ್ನ ದೇಹದ ಅಗತ್ಯತೆಗಳನ್ನ ನಿವಾರಿಸಿಕೊಳ್ಳಬಹುದು. ಪ್ರಭುಪಾದರು ಅದನ್ನ ಹೇಳ್ತಾರೆ. ಸರಳ ಜೀವನ ಉನ್ನತ ಚಿಂತನೆ ಅನ್ನುವಂತಹ ಅವ್ರದ್ದು ಪ್ರಮುಖವಾದಂತಹ ಮಾತುಗಳಲ್ಲಿ ಒಂದು. ನಾವು ಇತ್ತೀಚೆಗೆ ಇದನ್ನ ಸ್ವಲ್ಪ ನೆನಪಿಟ್ಕೊಳ್ಬೇಕು. ನಮ್ಮ ಜೀವನ ಸಾಕಷ್ಟು ಸರಳವಾಗಿರ್ಬೇಕು. ನಮ್ಮ ಚಿಂತನೆ ಮಾತ್ರ ಯಾವಾಗ್ಲೂ ಉನ್ನತವಾಗಿರ್ಬೇಕು. ನಾವು ನಮ್ಮ ಜೀವನವನ್ನ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ ಹೆಚ್ಚು. ಆ ರೀತಿ ಮಾಡಬಾರದು, ಸರಳವಾಗಿರ್ಬೇಕು. ಒಂದು ಪ್ರವಚನದಲ್ಲಿ ನಾನು ಪ್ರಭುಪಾದ ಹೇಳೋದನ್ನ ಕೇಳಿಸ್ಕೊಂಡಿದ್ದೇನೆ. ನಾವು ಎಷ್ಟು ಸರಳವಾಗಿ ನಮ್ಮ ಜೀವನವನ್ನ ಇಟ್ಕೊಳ್ಬೇಕಂದ್ರೆ, ಅವರಲ್ಲಿ ಹೇಳ್ತಿದ್ರು, ನಮ್ಗೆ ಅಷ್ಟು ಸಾಕಾಗದೆ ಹೋದ್ರು, ಅಷ್ಟು ಆಗದೆ ಹೋದ್ರು ಆ ಮಾತನ್ನು ನೆನ್ಪಿಟ್ಕೊಳ್ಬೇಕು. ಅವ್ರು ಹೇಳ್ತಿದ್ರು, ಒಂದು ನಿಮ್ಗೆ ಎಲ್ಲಾರು ಹೇಳ್ತಾರೆ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ಮಾಡಿ ಅಂದ್ರೆ ನಾವು ಸಂಪಾದನೆ ಮಾಡ್ಬೇಕು, ಸಮಯ ಇಲ್ಲ ಅಂತ. ನಿಮ್ಗೆ ಅಷ್ಟೊಂದು ಕಷ್ಟವಾದ್ರೆ ಒಂದು ಮರದ ನೆರಳಿನ ಕೆಳಗಡೆ ಆಶ್ರಯವನ್ನ ಪಡ್ಕೊಳ್ಳಿ. ನದಿಯಲ್ಲಿ ನೀರನ್ನ ಇರೋದನ್ನ ಕುಡಿಯಿರಿ. ಆಮೇಲೆ ಆ ಮರದಲ್ಲಿ ಬಿಡುವಂತಹ ಹಣ್ಣನ್ನ ತಿನ್ನಿ. ಭಗವಂತ ಏನ್ ಕೊಡ್ತಾರೋ ಅಷ್ಟರಲ್ಲಿ ಜೀವಿಸಿ. ಆ ಮೂಲಕ ನೀವು ಯಾವಾಗ್ಲೂ ಒಂದು ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಭಕ್ತಿ ಸೇವೆಯನ್ನ ಜಪವನ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ಆ ಮಾತನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಎಷ್ಟು ಸಾಧ್ಯವೋ ಅಷ್ಟು ಸರಳತೆಯ ಜೀವನವನ್ನ ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ನಾನಿಲ್ಲಿ ಒಂದು ಒಬ್ಬ ಋಷಿಗಳ ಮಾತನ್ನು ಸಹ ತಗೊಳ್ತಿದ್ದೇನೆ. ಅವರ ಹೆಸರು ರೋಮಹರ್ಷಣ ಋಷಿಗಳು. ಅಲ್ಲಲ್ಲ, ರೋಮಹರ್ಷಣ ಋಷಿಗಳಲ್ಲ, ಒಬ್ಬರು ಋಷಿಗಳು. ಅವ್ರದ್ದು ಏನಂತಂದ್ರೆ, ಅವರ ದೇಹ ತುಂಬಾ ಹೆಚ್ಚು ಕೂದಲಿರುತ್ತೆ. ಅಂದ್ರೆ ನಾವು ಭಾಗವತದಲ್ಲಿ ಕೇಳ್ತೀವಲ್ಲ, ಬಲರಾಮ ದೇವರು ಸಂಹಾರ ಮಾಡ್ತಾರಲ್ಲ, ಆ ರೋಮಹರ್ಷಣ ಋಷಿಗಳಲ್ಲ, ಇವರು ಇನ್ನೊಬ್ರು. ಅವರ ದೇಹ ತುಂಬಾ ಕೂದಲುಮಯ ಆಗಿರುತ್ತೆ. ಅವ್ರಿಗೆ ಒಂದು ವರ ಇರುತ್ತೆ, ನೀನು ಎಲ್ಲಿವರೆಗೂ ಬದುಕಿರ್ತೀಯ ಅಂತ ಅಂದ್ರೆ ನಿನ್ನ ದೇಹದ ಕೂದಲೆಲ್ಲ ಉದುರೋಗೋವರೆಗೂ ಬದುಕಿರ್ತೀಯ. ಆದ್ರೆ ದೇಹದ ಒಂದು ಕೂದಲು ಒಂದು ಕಲ್ಪಕ್ಕೆ ಒಂದು ಕೂದಲು ಉದುರುತ್ತೆ. ಒಂದು ಕಲ್ಪಕ್ಕೆ ಅಂದ್ರೆ ಬ್ರಹ್ಮನ ಒಂದು ದಿನಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಒಂದು ಹಗಲು ಮತ್ತೆ ಒಂದು ರಾತ್ರಿಗೆ. ಅದಕ್ಕೆ ಗೊತ್ತಲ್ಲ, 1000 ಚತುರ್ಯುಗಗಳಿರುತ್ತೆ. ಎರಡು ಆ ರೀತಿ ಕಲ್ಪಾಂತರದವರೆಗೂ ಬದುಕುವಂತಹ ಒಬ್ಬ ಋಷಿ ಇರ್ತಾರೆ. ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರ ಧ್ಯಾನ ಒಂದು ಮರದ ಕೆಳಗಡೆ ಮಾಡ್ತಾ ಇರೋದನ್ನ ನೋಡಿ ಅವ್ರ ಶಿಷ್ಯರೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಗುಡಿಸಲಾರು ಕಟ್ಟೋಣ ಅಂತ ಪ್ರಯತ್ನ ಮಾಡ್ತಾರೆ. ಆ ರೀತಿ ಪ್ರಯತ್ನ ಮಾಡುವಾಗ ಆ ಋಷಿಗಳು ಹೇಳ್ತಾರೆ, ಯಾಕಪ್ಪ ಈ ತರ ಗುಡಿಸಲೆಲ್ಲ ಕಟ್ಕೊಂಡು ನೀವು
ಸಮಯವನ್ನ ವೇಸ್ಟ್ ಮಾಡ್ತಿದ್ದೀರಾ, ಜೀವನ ಬಹಳ ಚಿಕ್ಕದು, ಲೈಫ್ ಈಸ್ ವೆರಿ ಸ್ಮಾಲ್, ದಯವಿಟ್ಟು ಆಧ್ಯಾತ್ಮಿಕತೆಯಲ್ಲಿ ಕಳೆಯೋಣ ಅಂತ ಆ ಶಿಷ್ಯರಿಗೆ ಏನು ಗುಡಿಸಲು ಕಟ್ಟೋದು ಬೇಡ ಅಂತ ಅವರು ಹೇಳ್ತಾರೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೋಟ್ಯಾನು ಕೋಟಿ ವರ್ಷ ಜೀವನವನ್ನ ಮಾಡುವಂತಹ ಅವಕಾಶವಿರುವಂತಹ ಒಬ್ಬ ಋಷಿ, ಆ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ಲೈಫ್ ಈಸ್ ವೆರಿ ಸ್ಮಾಲ್, ಇದೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವೆಲ್ಲ ಒಂದು ಗುಡಿಸಲಲ್ಲಿ ಜೀವನ ಮಾಡೋಣ, ಅಲ್ಲ ಮರದ ಕಾಡ ಜೀವನ ಮಾಡೋಣ, ಗುಡಿಸಲು ಕಟ್ಟೋದು ಬೇಡ ಅಂತ ಅವರು ತಿಳಿಸ್ತಾರೆ. ಅಂದ್ರೆ ಇದು ನಾವು ಒಂದ್ ಸ್ವಲ್ಪ ಚಿಂತನೆ ಮಾಡುವಂತಹ ವಿಷಯ. ನಾವು 100 ವರ್ಷ ನಮ್ಗಿರೋ ಆಯಸ್ಸು, ಆದ್ರೆ 100 ವರ್ಷನೂ ಬದುಕೋದಿಲ್ಲ, ಒಂದು 60-70 ವರ್ಷ ಬದುಕಿರ್ತೀವಿ. ಆದ್ರೆ ಅಷ್ಟ್ರಲ್ಲಿ ನಾವು ಏನೇನೋ ಸೌಕರ್ಯಗಳಿಗೆ ಪ್ರಯತ್ನ ಮಾಡ್ತೀವಿ. ಒಂದು ಮನೆ ಇರಬೇಕು, ಆ ಮನೆಯನ್ನ ಕನಸಿನ ಮನೆ ಹೀಗೆ ಕಟ್ಕೊಳ್ಬೇಕು, ನನ್ನ ಜೀವನ ಈ ತರ ಇರ್ಬೇಕು, ಇಷ್ಟು ಸಂಪಾದನೆ ಮಾಡ್ಬೇಕು, ನಾನು ಇಷ್ಟು ಸೈಟ್ ಅನ್ನು ಪರ್ಚೇಸ್ ಮಾಡಿರ್ಬೇಕು, ಇಷ್ಟು ಕಾರು, ನನಗೆ ಇಂಥದ್ದೇ ಕಾರ್ ಇರ್ಬೇಕು ಅಂತ. ಅಂದ್ರೆ ಇದು ಬಹಳ ಒಂಥರ, ಇದನ್ನ ನಾವು ಕಂಪೇರ್ ಮಾಡಿದಾಗ ಅಜಗಜಾಂತರ ವ್ಯತ್ಯಾಸವನ್ನ ನಾವು ಗಮನಿಸಬಹುದು. ಇದರರ್ಥ ನಾವ್ಯಾರು ಸ್ವಲ್ಪ ನೆಮ್ಮದಿಯಾಗಿ ಇರಬಾರ್ದು ಅನ್ನೋದಲ್ಲ, ಆದ್ರೆ ಹಿಂದಿನವರು ಎಷ್ಟು ಸರಳದಿಂದ ಬದುಕಿದ್ದಾರೆ, ನಾವು ಸ್ವಲ್ಪ ಎದುರುಚ್ಛ ಲಾಭ ಸಂತುಷ್ಟು ಅಂತಾರಲ್ಲ, ನಾವು ಏನು ನಮ್ಮ ಜೀವನಕ್ಕೆ ಭಗವಂತ ಕೊಟ್ಟಿದ್ದಾನೋ ಅದರಲ್ಲಿ ಸಾಧ್ಯವಾದಷ್ಟು ತೃಪ್ತಿಯನ್ನ ಕಂಡುಕೊಂಡು, ಸಾಧ್ಯವಾದಷ್ಟು ಹೆಚ್ಚಿನ ಅಗತ್ಯತೆಗಳಿಗೆ ಹೋಗದೆ ನೆಮ್ಮದಿಯ ಜೀವನವನ್ನ, ತನ್ಮೂಲಕ ಆ ನೆಮ್ಮದಿಯ ಜೀವನ ನಮ್ಗೆ ಯಾವಾಗ ಇರುತ್ತೆ, ಆ ಮುಖಾಂತರ ನಾವು ಭಗವಂತನ ನಾಮವನ್ನ ನಿರ್ಮಲವಾಗಿ ಯಾವುದೇ ತೊಂದರೆ ಇಲ್ಲದೆ ಜಪ ಮಾಡಬಹುದು. 2ನೇ ಅಧ್ಯಾಯದಲ್ಲೂ ಸಹ ಕೃಷ್ಣ ಇದನ್ನ ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಂ ತಯಾಪಹೃತ ಚೇತಸಂ. ಭೋಗ ಮತ್ತೆ ಐಶ್ವರ್ಯಗಳಲ್ಲಿ ಅತಿಯಾಗಿ ಆಸಕ್ತಿ ಇರೋವನಿಗೆ ಏಕಾಗ್ರತೆ ಇರುವಂತಹ ಮನಸ್ಸು ಇರೋದಿಲ್ಲ, ವ್ಯವಸಾಯಾತ್ಮಕ ಬುದ್ಧಿ ಆತನಿಗೆ ಇರೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದ್ರಿಂದ ಇದನ್ನ ನಾವು ಸ್ವಲ್ಪ ಮನದಟ್ಟು ಮಾಡಿಕೊಂಡು ಸಾಧ್ಯವಾದ ಮಟ್ಟಿಗೆ, ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ ಎಲ್ಲವನ್ನ ಬಿಟ್ಬಿಡ್ಬೇಕು ಅಂತ ಅಲ್ಲ, ಏನು ನಮಗೆ ಭಗವಂತನ ಒಂದು ಆಶೀರ್ವಾದದಿಂದ ಸಿಕ್ಕಿದೆಯೋ ಅಷ್ಟರಲ್ಲಿ ತೃಪ್ತಿ ಪಡ್ಕೊಂಡು ನಮ್ಮ ಯಥಾಶಕ್ತಿ ನಾವು ಸರಳವಾದ ಜೀವನವನ್ನ ನಡೆಸಬೇಕು. ಆ ಮುಖಾಂತರ ಹೆಚ್ಚಿನ ಸಮಯವನ್ನ ಭಕ್ತಿ ಸೇವೆಗೆ, ಆಧ್ಯಾತ್ಮಿಕ ಸಾಧನೆಗೆ ನೀಡಬೇಕು ಅನ್ನೋದನ್ನ ನಾನೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು 2ನೇ ಇದರಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಮುಂದಿನದ್ರಲ್ಲಿ ಈ ಬ್ರಾಹ್ಮಣ ಈ ಪ್ರಕೃತಿಯಲ್ಲಿ ಸಿಗುವಂತಹ ಏನು ಕೊಡುಗೆ ಇದೆ ಅದರಲ್ಲೇ ಆತನ ಜೀವನವನ್ನ ಕಳಿಬಹುದು. ದೇರ್ ಫೋರ್ ಹಿ ಡಸ್ ನಾಟ್ ಗೋ ಟು ದ ಹೌಸ್ ಆಫ್ ಎ ಹೌಸ್ ಹೋಲ್ಡರ್ ಟು ಬೆಗ್. ಆತ ಎಲ್ಲರ ಮನೆಗೆ ಹೋಗಿ ಹೋಗಿ ಕೇಳೋ ಅಗತ್ಯ ಏನಿಲ್ಲ. ಅವನು ಪ್ರಕೃತಿಯಲ್ಲಿ ನೀಡುವಂತಹ ಕೊಡುಗೆಯಿಂದಲೇ ಜೀವನವನ್ನ ನಡೆಸ್ಬೋದು. ಆದಾಗ್ಯೂ ಸಹ ಒಬ್ಬ ಸಾಧು ಏನ್ ಮಾಡ್ತಾರೆ, ಗೃಹಸ್ಥರ ಮನೆಗೆ ಹೋಗಿ ಏನಾದ್ರು ಭಿಕ್ಷೆಯನ್ನ ಯಾಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗತಿ ಇಲ್ಲ ಅಂತ ಅಲ್ಲ, ಯಾರ ಮನೆಗೆ ಭಿಕ್ಷೆಗೆ ಹೋಗಿರ್ತಾರೆ ಅವರನ್ನ ಉದ್ಧಾರ ಮಾಡ್ಬೇಕು ಅಂತ. ಇದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ. ನೋಡಿ, ಇಲ್ಲಿ ಹೇಳ್ತಾರೆ, ಡಸ್ ನಾಟ್ ಗೋ ಟು ದ ಹೌಸ್ ಆಫ್ ಎ ಹೌಸ್ ಹೋಲ್ಡರ್ ಟು ಬೆಗ್ ಬಟ್ ಟು ಎನ್ಲೈಟನ್ ಹಿಮ್ ಸ್ಪಿರಿಚುಯಲಿ. ಆತ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕಲ್ಲ, ಆತನಿಗೆ ಅದು ಅಗತ್ಯನೇ ಇಲ್ಲ. ಯಾಕಂದ್ರೆ ಪ್ರಕೃತಿ ಆ ಅಗತ್ಯವನ್ನ ಅವನಿಗೆ ಪೂರೈಸುತ್ತೆ. ಆದ್ರೆ ಆತನು ಯಾಕೆ ಹೋಗ್ತಾನೆ ಅಂದ್ರೆ, ಅವನು ಎಲ್ಲ ಜೀವಿಗಳ ಮೇಲೆ ಕರುಣೆಯನ್ನ ತೋರಿಸಿ ಆತನಿಂದ ಭಿಕ್ಷೆಯನ್ನ ಪಡೆದುಕೊಳ್ಳುವ ಮುಖಾಂತರ ಅವನ ಕರ್ಮವನ್ನ ಸ್ವೀಕರಿಸಿ, ಅವನ ಅನರ್ಥವನ್ನ ಸ್ವೀಕರಿಸಿ, ಅವನ ಜೀವನವನ್ನ ಉದ್ಧಾರ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಸಾಧು, ಒಬ್ಬ ಭಕ್ತ ಮನೆಗೆ ಹೋಗ್ತಾರೆ. ಇದನ್ನ ನಾವು ಪ್ರಾಕ್ಟಿಕಲಿ ನೋಡಬಹುದು. ಈಗ 500 ವರ್ಷಗಳ ಹಿಂದೆ ಶ್ರೀ ಪುರಂದರದಾಸರು ಪ್ರಭುಪಾದರು ಏನು ಗುರು ಪರಂಪರೆ ಭಗವದ್ಗೀತೆಯಲ್ಲಿ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ವ್ಯಾಸತೀರ್ಥರ ಹೆಸರನ್ನ ಅವರು ಮೆನ್ಷನ್ ಮಾಡ್ತಾರೆ. ವ್ಯಾಸತೀರ್ಥರು ಯಾರು? ಕೃಷ್ಣದೇವರಾಯರ ಗುರುಗಳು. ಆ ವ್ಯಾಸತೀರ್ಥರ ಶಿಷ್ಯರು ಪುರಂದರದಾಸರು. ಅಂದ್ರೆ ಅವರು ಪ್ರಭುಪಾದರು ಕೊಡುವಂತಹ ಗುರು ಶಿಷ್ಯ ಪರಂಪರೆಯಲ್ಲೇ ಬರುವಂತಹ ವ್ಯಕ್ತಿ. ಆ ಪುರಂದರದಾಸರು ಏನ್ ಮಾಡ್ತಾರೆ, ಅವರು ಆಗಿನ ಕಾಲದಲ್ಲಿ ಹೆಚ್ಚು ಕೀರ್ತಿ ಪಡೆದಂತಹ ಒಬ್ಬ ದಾಸರು, ಭಗವಂತನ ಭಕ್ತರು, ನವಕೋಟಿ ನಾರಾಯಣ ಅಂತ ಅವ್ರಿಗೆ ಹೇಳ್ತಿದ್ರು. ಮೊದಲು
ಅಷ್ಟೊಂದು ಆಸ್ತಿ ಎಲ್ಲ ಸಂಪತ್ತಿದ್ರೂ ಈಗಿನ ಕಾಲದಲ್ಲಿ ಎಂತಹ ಒಬ್ಬ ಶ್ರೀಮಂತನಲ್ಲೂ ಅಷ್ಟು ಸಂಪತ್ತು ಇರೋದಿಲ್ಲ. ಅವರು ಭಗವಂತನಿಂದ ಪ್ರೇರಿತರಾಗಿ ಅವರು ಭಗವಂತನ ಭಕ್ತರಾಗ್ತಾರೆ. ಮತ್ತೆ ವ್ಯಾಸತೀರ್ಥರಿಂದ ದೀಕ್ಷೆಯನ್ನ ಪಡೆದು ಅವರು ದಾಸರಾಗಿ ಎಲ್ಲರಿಗೆ ಭಕ್ತಿ ಸೇವೆಯನ್ನ ಪ್ರಚಾರ ಮಾಡ್ತಿರ್ತಾರೆ. ಆಗ ನಡೆದಂತಹ ಒಂದು ಸನ್ನಿವೇಶ ಏನು ಅಂದ್ರೆ, ಅವರು ಪ್ರತಿನಿತ್ಯ ಏನ್ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಆ ಏನು ಯಾಚನೆಯನ್ನ ಮಾಡಿ ಅದರಿಂದ ಬಂದಿದ್ದನ್ನ ಭಗವಂತನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡಿ ತನ್ಮೂಲಕ ಜೀವನವನ್ನ ನಡೆಸ್ತಾ ಇರ್ತಾರೆ. ಒಮ್ಮೆ ಅವರು ಗೋಪಿನಾಥ್ ಪ್ರಭು, ನಾನು ಆಡಿಬಲ್ ಇದೀನಲ್ವಾ, ಜಸ್ಟ್ ಚೆಕ್ ಮಾಡಿದೆ. ಆಡಿಬಲ್ ಇದ್ದೀರಾ ಪ್ರಭುಜಿ? ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು. ಸೊ ಪುರಂದರದಾಸರು ಮನೆ ಮನೆಗೆ ಹೋಗಿ ಆ ರೀತಿ ಭಿಕ್ಷೆಯನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಅವರು ಕೃಷ್ಣದೇವರಾಯ ಆ ರಾಜನ ಅರಮನೆಯ ಮುಂದೆ ಹೋಗಿ ನಿಲ್ತಾರೆ. ಆಗ ನಿಂತಾಗ ಕೃಷ್ಣದೇವರಾಯ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನನ್ನ ಅರಮನೆಗೆ ಯಾರು ಭಿಕ್ಷೆಗೆ ಬಂದಿದ್ದಾನೆ ಅವನಿನ್ ಯಾರ ಮನೆ ಮುಂದೆನೂ ಹೋಗ್ಬಾರ್ದು ಅಂದ್ಬಿಟ್ಟು ರಾಶಿ ರಾಶಿ ಮುತ್ತು ರತ್ನಗಳನ್ನ, ಚಿನ್ನಾಭರಣಗಳನ್ನ, ವಜ್ರ ವೈಡೂರ್ಯಗಳನ್ನ ತಂದು ಪುರಂದರದಾಸರ ಜೋಳಿಗೆಗೆ ಹಾಕ್ತಾರೆ. ಪುರಂದರದಾಸರು ಅದನ್ನ ತಗೊಂಡು ಹೋಗಿ ಮನೆಗೆ ಕೊಡ್ತಾರೆ. ಅಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಮಾರನೇ ದಿನ ತಿರ್ಗಾ ಆ ರಾಜನ ಅರಮನೆ ಮುಂದೆ ಭಿಕ್ಷಾಟನೆಗೆ ಹೋಗ್ತಾರೆ. ಆಗ ರಾಜನಿಗೆ ಬಹಳ ಸಿಟ್ಟು ಬರುತ್ತೆ ಕೃಷ್ಣದೇವರಾಯನಿಗೆ. ಅವರು ವ್ಯಾಸತೀರ್ಥರಲ್ಲಿ ಹೋಗ್ತಾರೆ, ನಿಮ್ಮ ಶಿಷ್ಯ ಪುರಂದರದಾಸ ಅತ್ಯಂತ ವೈರಾಗ್ಯ ಮೂರ್ತಿ, ದಾಸರಂದರೆ ಪುರಂದರದಾಸರಯ್ಯ ಅಂತ ಕೊಂಡಾಡ್ತೀರಾ. ಆತನಿಗೆ ನಿನ್ನೆ ಅಷ್ಟೊಂದು ಸಂಪತ್ತನ್ನ ಆತನ ಜೋಳಿಗೆ ಧಾರೆ ಎರೆದು ಕೊಟ್ಟಿದ್ದೇನೆ. ಆದ್ರೆ ಅವನಿಗೆ ಎಷ್ಟು ದುರಾಸೆ ಅಂದ್ರೆ, ಅಷ್ಟಿದ್ರೆ ಅವನು ಜೀವನ ಪೂರ್ತಿ ನಡೆಸ್ಕೊಳ್ಬಹುದು. ಆದ್ರೆ ಆತನಿಗೆ ಎಷ್ಟು ದುರಾಸೆ ಅಂದ್ರೆ, ಮತ್ತೆ ಇವತ್ತು ನನ್ನ ಅರಮನೆ ಮುದ್ದೆಗೆ ಬಂದವನೆ ತಿರ್ಗಾ ಸಂಪತ್ತು ವಜ್ರ ವೈಡೂರ್ಯಗಳನ್ನ ನನ್ನ ಜೋಳಿಗೆಗೆ ಹಾಕ್ತಾರೆ ಅಂತ ಇವರನ್ನ ನೀವು ದಾಸರು ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಆಗ ವ್ಯಾಸತೀರ್ಥರು ಹೇಳ್ತಾರೆ, ಇಲ್ಲ, ಆ ರೀತಿ ಅವ್ರಿಗೆ ಹೇಳ್ಬೇಡಿ, ಏನಾಗಿದೆ ಬಂದು ಅವ್ರ ಮನೆ ಹತ್ರ ಹೋಗಿ ನಾವು ನೋಡೋಣ ಅಂತ ಹೇಳ್ತಾರೆ. ಅವ್ರ ಮನೆ ಹತ್ರ ಹೋಗಿ ಇದನ್ನ ಗಮನಿಸಿದಾಗ ಅವರ ಮನೆ ಹಿಂದೆ ತಿಪ್ಪೆಯಲ್ಲಿ ರಾಜ ಕೊಟ್ಟಿದ್ದಂತಹ ಎಲ್ಲ ವಜ್ರ ವೈಡೂರ್ಯಗಳು, ಚಿನ್ನಾಭರಣಗಳನ್ನ ಬಿಸಾಕಿರ್ತಾರೆ. ಇದು ಹೇಗೆ ನಡೆಯುತ್ತೆ ಅಂತ ಅಂದ್ರೆ, ಮೊದಲನೇ ದಿನ ರಾಜ ಕೊಟ್ಟಂತದ್ದನ್ನೆಲ್ಲ ಜೋಳಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಅದು ಏನು ಅಂತನೂ ಕೂಡ ನೋಡದೆ ತನ್ನ ಹೆಂಡತಿ ಪುರಂದರದಾಸರು ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗಿ ಆ ಜೋಳಿಗೆಯನ್ನ ಕೊಡ್ತಾರೆ. ಹೆಂಡತಿ ಏನ್ ಮಾಡ್ತಾಳೆ ಅಂತ ಅಂದ್ರೆ, ಆ ಜೋಳಿಗೆಯಲ್ಲಿ ನೋಡಿ ಅದರಲ್ಲಿರುವಂತಹ ಅಕ್ಕಿ, ಬೇಳೆ ಇಂತಹ ವಸ್ತುಗಳನ್ನೆಲ್ಲ ಆರಿಸಿ ಪಕ್ಕಕ್ಕೆ ಇಟ್ಟು ಅದನ್ನ ದೇವರಿಗೆ ನೈವೇದ್ಯ ಮಾಡ್ತಾಳೆ. ಈ ವಜ್ರ, ಚಿನ್ನಾಭರಣಗಳು, ರತ್ನ ಇದೆಲ್ಲ ಇದೇನಿದು ಕಲ್ಲು ಮಣ್ಣನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನ ತಗೊಂಡೋಗಿ, ಯಾಕೆಂದ್ರೆ ಇದನ್ನ ಭಗವಂತನಿಗೆ ನೈವೇದ್ಯ ಮಾಡಕ್ ಆಗೋದಿಲ್ವಲ್ಲ, ಇಂತಹ ವಸ್ತುಗಳನ್ನ ಯಾರಪ್ಪ ಕೊಟ್ಟರೆ ಅಂತ ಅದನ್ನ ತಗೊಂಡೋಗಿ ಬಿಸಾಕ್ಬಿಡ್ತಾರೆ. ಮತ್ತೆ ಬರೀ ಅಕ್ಕಿ ಬೇಳೆ ಮಾತ್ರ ಕೊಡ್ತಾರೆ. ಇದನ್ನ ಸಪ್ರೇಟ್ ಮಾಡ್ಕೊಳ್ತಾರೆ, ತುಂಬಾ ಕಡಿಮೆ ಇರುತ್ತೆ. ಆಗೇನ್ ಮಾಡ್ತಾರೆ, ಮತ್ತೆ ಆ ಹೆಂಡತಿ ಇದು ನೈವೇದ್ಯಕ್ಕೆ ಸಾಕಲ್ಲ, ಇನ್ನೊಂದ್ಸರಿ ಹೋಗಿ ಬನ್ನಿ ಅಂದ್ಬಿಟ್ಟು ಪುರಂದರದಾಸರಿಗೆ ಕೊಡ್ತಾರೆ. ಆಗ ಪುರಂದರದಾಸರಿಗೆ ಗೊತ್ತಾಗುತ್ತೆ, ರಾಜ ಕೊಟ್ಟಂತಹ ವಜ್ರಾಭರಣಗಳೆಲ್ಲ ನೈವೇದ್ಯಕ್ಕೆ ಆಗೋದಿಲ್ವಲ್ಲ ಅದು ಭಗವಂತನಿಗೆ ಅಂದ್ಬಿಟ್ಟು ಬಿಸಾಕಿದ್ದಾಳೆ. ಎಂತಹ ಶ್ರೇಷ್ಠ ಹೆಂಡತಿ ನನ್ನ ಹೆಂಡತಿ ಅಂದ್ಬಿಟ್ಟು ಈ ಕೀರ್ತನೆಯನ್ನ ಹೇಳ್ತಾರೆ. ಇಂತಹ ಹೆಂಡತಿಯರು ಎಲ್ಲ ಮನೆಯಲ್ಲಿ ಇರಬೇಕು. ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಹೆಂಡತಿ ಸಂತತಿ ಸಾವಿರವಾಗಲಿ, ಇಂತಹ ಹೆಂಡತಿಯರು ಎಲ್ಲರ ಮನೆಯಲ್ಲಿ ಇರಬೇಕು. ಯಾಕೆಂದ್ರೆ ಈಗ ಗಂಡ ಏನಾದ್ರು ಸಂಬಳ ಕಡಿಮೆ ಮನೆಗೆ ತಗೊಂಡ್ ಬಂದ್ ಕೊಟ್ರೆ ಹೆಂಡತಿ ಏನ್ ಹೇಳ್ತಾಳೆ, ಬೈದು ಕಳಿಸ್ತಾಳೆ, ಏನ್ ಇಷ್ಟು ತಂದಿರೋ ಸಾಲೋದಿಲ್ಲ ಅಂತ. ಆ ತರ ಹೇಳಿದಾಗ ನಮ್ಗೆ ಬಹಳ ನೋವಾಗುತ್ತೆ. ಅದೇ ರೀತಿಯಾಗಿ ಇವರು ತಂದಂತಹ ಏನು ಧಾನ್ಯಗಳಿದೆ ಬಹಳ ಕಡಿಮೆ ಇದೆ ಅಂತ ಅಂದಾಗ ಆ ಹೆಂಡತಿ ಇದಕ್ಕೇನು ಸಾಕಾಗೋದಿಲ್ಲ ಮತ್ತೆ ಹೋಗಿ ಅಂತ ಹೇಳಿದಾಗ ಸಹಜವಾಗಿ ಎಲ್ಲರಿಗೆ ದುಃಖ ಆಗ್ತಾರೆ, ಇವ್ರಿಗೆ ದುಃಖ ಆಗೋದಿಲ್ಲ. ಯಾಕೆ ಅಂತಂದ್ರೆ, ನೀನು ಮಾಡಿದ್ದೆಲ್ಲ ಏನಾಗ್ತಿದೆ ಅಂತಂದ್ರೆ,
ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಅಂದ್ರೆ ನೀನು ಮಾಡಿದಂತಹ ಕೆಲಸ ನನ್ನಲ್ಲಿ ಇನ್ನೂ ಹೆಚ್ಚು ವೈರಾಗ್ಯವನ್ನ ಉಂಟು ಮಾಡಿದೆ. ಭಕ್ತಿ ಸೇವೆಗೆ ಇನ್ನೂ ಹೆಚ್ಚಾಗೋದಕ್ಕೆ ನೀನು ಏನ್ ಮಾಡಿದೆ, ನನಗೆ ಅನುಕೂಲ ಮಾಡಿಕೊಟ್ಟಿದ್ದೀಯಾ ಅಂತ ಹೇಳಿ ತಿರ್ಗಾ ಅವ್ರು ಏನ್ ಮಾಡ್ತಾರೆ, ಹೋಗಿ ಬೇರೆಯವ್ರ ಮನೆಯಿಂದ ಅಕ್ಕಿ ಬೇಳೆಯನ್ನೆಲ್ಲ ಇಸ್ಕೊಂಡು ಬಂದು ಆ ದಿನ ನೈವೇದ್ಯವನ್ನ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ನೀಡಿ ಅವರು ಸಹ ಅದನ್ನ ಸ್ವೀಕರಿಸ್ತಾರೆ. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ಕೃಷ್ಣದೇವರಾಯ ಬಂದು ನೋಡ್ತಾರೆ, ನಾನು ಕೊಟ್ಟಂತಹ ವಜ್ರ ವೈಡೂರ್ಯಗಳ ಮತ್ತು ರತ್ನಗಳನ್ನೆಲ್ಲ ಏನ್ ಮಾಡಿದ್ದಾರೆ, ಭಗವಂತನಿಗೆ ನೈವೇದ್ಯ ಮಾಡೋದಕ್ಕೆ ಅನರ್ಹ ಅಂತ ಬಿಸಾಕಿದಾರಲ್ಲ, ಇವ್ರು ಇಟ್ಕೊಂಡಿಲ್ಲ, ಅದೆಷ್ಟು ವೈರಾಗ್ಯ ಮೂರ್ತಿಗಳು ಇವರು ಅಂದ್ಬಿಟ್ಟು ಕೃಷ್ಣದೇವರಾಯ ಅವರಿಬ್ಬರನ್ನ ಕೊಂಡಾಡ್ತಾರೆ. ಮತ್ತೆ ಅದರಿಂದ ಅವರಲ್ಲಿ ಸ್ವಲ್ಪ ಭಕ್ತಿ ಮತ್ತು ವೈರಾಗ್ಯಗಳು ಹೆಚ್ಚಾಗತ್ತೆ. ಈ ಲೀಲೆಯಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಇಲ್ಲಿ ಪ್ರಭುಪಾದರು ಹೇಳಿದಾರಲ್ಲ, ಒಬ್ಬ ಸಾಧು, ಒಬ್ಬ ಭಕ್ತ ಬೇರೆಯವ್ರ ಮನೆ ಮುಂದೆ ಹೋಗಿ ಏನಾದ್ರು ಕೇಳ್ತಾನೆ ಅಂದ್ರೆ ತನಗೆ ಗತಿ ಇಲ್ಲ ಅಂತ ಅಲ್ಲ, ಅವರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅಂತ ಇಲ್ಲಿ ಹೇಳಿದ್ದಾರಲ್ಲ, ಆ ಮಾತು ಇಲ್ಲಿ ಅನ್ವಯವಾಗುತ್ತೆ. ಪುರಂದರದಾಸರು ಕೃಷ್ಣದೇವರಾಯನ ಮನೆ ಮುಂದೆ ಅವನ ಶ್ರೀಮಂತಿಕೆಯನ್ನ ಬೇಡಲು ಹೋಗಿರ್ಲಿಲ್ಲ, ಅವನನ್ನ ಉದ್ಧಾರ ಮಾಡಿದ್ರು ಹೋಗಿ ಅಂತ ನಾವಿಲ್ಲಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನಾವಿದನ್ನ ಗಮನಿಸಬಹುದು. ಅಂತ ಒಂದು ವಿಶೇಷವಾದಂತಹ ಗುಣಗಳು ನಮ್ಮ ಹಿಂದೆ ಇದ್ದಂತಹ ಭಕ್ತರು, ಈಗಲೂ ಸಹ ಅನೇಕ ಭಕ್ತರು ಆ ರೀತಿ ಇದ್ದಾರೆ. ಅವರನ್ನೆಲ್ಲ ನಾವು ಉದಾಹರಣೆಯನ್ನಾಗಿ ತೆಗೆದುಕೊಳ್ಬೇಕು. ಅದನ್ನು ನಾವು ಜೀವನದಲ್ಲಿ ಸ್ವಲ್ಪವಾರು ಅಳವಡಿಸ್ಕೊಳ್ಬೇಕು. ಮುಂದಿನ ಶ್ಲೋಕಕ್ಕೆ ನಾವು ಈಗ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಇದಾದ ನಂತರ ಅವ್ರೇನ್ ಮಾಡ್ತಾರೆ, ಒಬ್ಬ ಒಂದು ಆಲದ ಮರದ ಕೆಳಗಡೆ ಆಶ್ರಯವನ್ನ ಪಡ್ಕೊಳ್ತಾರೆ. ಆಶ್ರಯವನ್ನ ಪಡೆದುಕೊಂಡು ಅವರು ಮೆಡಿಟೇಟ್ ಅಪಾನ್ ದ ಸೂಪರ್ ಸೋಲ್ ಸಿಚುಯೇಟೆಡ್ ವಿತಿನ್. ಇಲ್ಲಿ ಒಂದು ಪದ ಬಳಸ್ತಾರೆ ನೋಡಿ, ತಸ್ಮಿನ್ ನಿರ್ಮಾನುಜೆ ಅರಣ್ಯೆ ಪಿಪ್ಪಲೋಪಸ್ಥ ಆಶ್ರಿತ. ಪಿಪ್ಪಲ ಅಂದ್ರೆ ಬ್ಯಾನಿಯನ್ ಟ್ರೀ, ಅದರ ಕೆಳಗಡೆ ಆಶ್ರಯ ಪಡ್ಕೊಂಡೆ. ಆತ್ಮನ ಆತ್ಮಾನಾಂ ಆತ್ಮಸ್ಥಂ, ಇದು ಬಹಳ ಮುಖ್ಯ. ಆತ್ಮನ ಆತ್ಮಾನಾಂ ಆತ್ಮಸ್ಥಂ, ನಾನು ನನಗೆ ಗೊತ್ತಿರುವಂತಹ ಬುದ್ಧಿವಂತಿಕೆಯಿಂದ ನನ್ನ ಅಂತರಂಗದಲ್ಲಿರುವಂತಹ ಹರಿಯನ್ನ ಕಂಡೆ, ಅಂದ್ರೆ ಕಾಣಲು ಪ್ರಯತ್ನಿಸಿದೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆತ್ಮನ ಅಂದ್ರೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಆತ್ಮಾನಂ ಸೂಪರ್ ಸೋಲ್ ಪರಮಾತ್ಮ, ಆತ್ಮಸ್ಥಂ ಅಂದ್ರೆ ಸಿಚುಯೇಟೆಡ್ ವಿತಿನ್, ಅಂತರಂಗದಲ್ಲಿರುವಂತಹ ಆ ಹರಿಯನ್ನ ಪರಮಾತ್ಮನನ್ನ ಕಾಣಲು ಪ್ರಯತ್ನಿಸಿದೆ ನನ್ನ ಬುದ್ಧಿವಂತಿಕೆಯಿಂದ ಅಂತ ಹೇಳ್ತಾರೆ. ಅಲ್ಲಿ ಮುಂದುವರಿಸಿ ಇನ್ನೊಂದು ಮಾತನ್ನು ಭಾವಾರ್ಥದಲ್ಲಿ ಪ್ರಭುಪಾದರು ಬರೆದಿದ್ದಾರೆ. ಇದೇನಂದ್ರೆ ಬುದ್ಧಿವಂತಿಕೆಯ ಪ್ರಯತ್ನ ಅಂತ ಹೇಳಬಹುದು. ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕಂದ್ರೆ ಎರಡು ಬಹಳ ಮುಖ್ಯ. ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ, ತಪಸ್ಯ. ಪ್ರಮುಖವಾಗಿ ಏನು ಅಂತಂದ್ರೆ ಭಕ್ತರ ಅನುಗ್ರಹ, ಭಗವಂತನ ಅನುಗ್ರಹ, ಗುರುಗಳ ಆಶೀರ್ವಾದ. ಅದಾದ ನಂತರ ನಮ್ಮಲ್ಲಿ ಇನ್ನೂ ಏರ್ಬೇಕು ಅಂದ್ರೆ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ ಮತ್ತು ತಪಸ್ಯ. ಕೆಲವೊಮ್ಮೆ ನಾವಿಷ್ಟೇ ಅಂದ್ಕೊಳ್ಬಾರ್ದು. ಅಂದ್ರೆ ಹೌದು, ಖಂಡಿತ ನಮ್ಮ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ ಎಷ್ಟೇ ಇರ್ಲಿ, ಭಗವಂತನ ಅನುಗ್ರಹ, ಗುರುಗಳ ಆಶೀರ್ವಾದ, ಭಕ್ತರ ಅನುಗ್ರಹ ಇಲ್ಲದೆ ಹೋದ್ರೆ ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಆದಾಗಿಯೂ ಇವೆಲ್ಲ ಇದೆ ಅಂತ ಕೆಲವರು ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ಬಾರ್ದು. ಅಂದ್ರೆ ಗುರುಗಳ ಆಶೀರ್ವಾದ ಇದೆ, ಭಕ್ತರ ಅನುಗ್ರಹ ಇದೆ, ಭಗವಂತನ ಅನುಗ್ರಹ ಇದೆ, ಅದಿದ್ದ ಮಾತ್ರಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇಲ್ಲದೆ ಹೋದ್ರೆ ಅದರಲ್ಲಿ ನಾವು ಯಶಸ್ವಿ ಆಗೋದು ನಿಜವಾಗಿಯೂ ಕಷ್ಟ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ, ನಿತ್ಯ ಸಾಧನೆ, ನಿತ್ಯ ಒಂದು ಟೈಮ್ ಟೇಬಲ್ ಹಾಕೊಂಡು ಅದರ ಪ್ರಕಾರ ನಡೆಯೋದು, ಇವೆಲ್ಲ ಪ್ರಯತ್ನವನ್ನ ನಾವು ಕೂಡ ಮಾಡಲೇಬೇಕು. ಕೆಲವೊಮ್ಮೆ ಸುಮ್ಮನೆ ಹೇಳ್ಕೊಂಡು ಅಂದ್ರೆ ಕೆಲವರು ಹೇಳ್ತಾರಲ್ಲ,
ದೇವಸ್ಥಾನಕ್ಕೆ ಬನ್ನಿ ಅಂದ್ರೆ ದೇವ್ರು ನಮ್ನ ಸಮಯ ಬಂದಾಗ ಕರ್ಸ್ಕೊಳ್ತಾನೆ, ದೇವ್ರ ಅನುಗ್ರಹ ಮಾಡ್ತಾನೆ, ಅವನು ಯಾವಾಗ ಹೇಳ್ತಾನೋ ಅವಾಗ ನಾವು ದೇವಸ್ಥಾನಕ್ಕೆ ಬರ್ತೀವಿ, ಈ ತರ ಎಲ್ಲ ಕೆಲವರು ಮಾತಾಡ್ತಾರೆ. ಹಾಗಾಗಲ್ಲ. ಮೊದಲು ನಮ್ಮಲ್ಲೂ ಸ್ವಲ್ಪ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯನ್ನ ಇಲ್ಲಿ ಹೇಳ್ತಾರೆ. ಮೊದಲು ನಾನು ನನ್ನ ಶ್ರದ್ಧೆಯಿಂದ ಕುಳಿತೆ, ನಂತರ ಅಂತರಂಗದಲ್ಲಿ ಇರುವಂತಹ ಆ ಪರಮಾತ್ಮನನ್ನ ಕಾಣಲು ಪ್ರಯತ್ನಿಸಿದೆ ಅಂತ ಹೇಳ್ತಾರೆ. ಇನ್ನು ಅದಾದ ನಂತರ ಹೇಳ್ತಾರೆ ಯಥಾಶ್ರುತಂ ಅಚಿಂತ್ಯಂ. ಆದ್ರೆ ನಾನು ನನ್ನ ಊಹಾಪೋಹಗಳಿಂದ ನಾನು ಕುಳಿತುಕೊಂಡು ಏನೇನೋ ಯೋಚನೆ ಮಾಡಿ ಭಗವಂತನನ್ನ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ಯಥಾಶ್ರುತಂ ಅಚಿಂತ್ಯಂ. ಯಥಾಶ್ರುತಂ, ನಾನು ಸಾಧುಗಳ ಸೇವೆಯನ್ನ ಮಾಡಿದನಲ್ಲ, ಆ ಸಾಧುಗಳು ಯಾವ ರೀತಿ ನನಗೆ ಹೇಳಿಕೊಟ್ಟರಲ್ಲ, ಆ ರೀತಿ ನಾನು ಭಗವಂತನ ಕಾಣೋದಕ್ಕೆ ಪ್ರಯತ್ನ ಪಟ್ಟೆ. ನನಗೇನೇನೋ ಅನ್ನಿಸ್ತಲ್ಲ, ಆ ರೀತಿ ಅಲ್ಲ. ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವತ್ತೂ ನನಗೆ ಹೀಗೆ ಅನ್ನಿಸ್ತಿದೆ, ನನಗೆ ಈ ತರ, ನನಗೆ ಆ ತರ ಅನ್ನೋ ಮಾತೇ ಇಲ್ಲ. ಕೆಲವೊಂದ್ಸರಿ ನಾವು ಹೇಳ್ತೀವಿ, ಪ್ರಭು ನಮ್ಗೆ ಈ ತರ ಅನಿಸ್ತಿದೆ, ನಮ್ಗೆ ಈ ತರ ಅಂತ. ಸಾಮಾನ್ಯವಾಗಿ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯಗಳಿಗೆ ಹೆಚ್ಚು ಬೆಲೆ ಇಲ್ಲ. ಹಿಂದೆ ಏನು ಹೇಳಿದ್ದಾರೆ ಆಚಾರ್ಯರು ಮತ್ತೆ ಭಗವಂತ ಏನ್ ಹೇಳಿದ್ದಾರೆ ಅದು ಮಾತ್ರ ನಾವು ಕೇಳಿಸ್ಕೊಳ್ಬೇಕು, ಆ ರೀತಿ ನಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾರದ ಮಹರ್ಷಿಗಳು ಹಿಂದಿನ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಅಂತರಂಗದಲ್ಲಿರುವ ಭಗವಂತನನ್ನ ಧ್ಯಾನಿಸಲು ಪ್ರಯತ್ನ ಮಾಡಿದೆ. ಆದ್ರೆ ಯಾವ ರೀತಿ ಧ್ಯಾನಿಸಲು ಪ್ರಯತ್ನ ಮಾಡಿದೆ ಅಂದ್ರೆ ಯಥಾಶ್ರುತಂ ಅಚಿಂತ್ಯಂ. ನನಗೆ ಆ ಸಾಧುಗಳು ಯಾವ ರೀತಿ ಉಪದೇಶವನ್ನ ಮಾಡಿದ್ದರಲ್ಲ, ಆ ಒಂದು ಮಾರ್ಗದಲ್ಲಿ, ಆ ಒಂದು ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತಹ ಮಾತು. ನಾವು ನಮ್ಮದೇ ಆದಂತಹ ಊಹಾಪೋಹ ಇರುವಂತಹ ಕಲ್ಪಿತವಾದಂತಹ ಒಂದು ಪ್ರಯತ್ನಗಳನ್ನ ನಾವು ಎಂದಿಗೂ ಮಾಡಬಾರದು. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಏನಂತಂದ್ರೆ, ಆಧ್ಯಾತ್ಮಿಕ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಯಾವ ರೀತಿ ಅವರು ಹೇಳ್ಕೊಡ್ತಾರೆ ಆ ರೀತಿಯಾಗಿ ನಾವು ಮಾಡಬೇಕು ಅಂತ ಇಲ್ಲಿ ಅದನ್ನೇ ಹೇಳ್ತಾರೆ. ಕೆಲವು ವಿಷಯಗಳಲ್ಲಿ ನಾವು ಗಮನಿಸ್ಬೇಕಾಗಿರೋದು, ಒಂದು, ನನ್ನೊಳಗಿರುವ ಭಗವಂತನನ್ನ ಕಾಣಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಅದನ್ನೇ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ನಮಗೆ ಸಾಕ್ಷಾತ್ಕಾರವಾಗತ್ತೆ, ಭಗವಂತನ ಇರುವಿಕೆ ನಮಗೆ ಅರಿವಾಗತ್ತೆ, ಭಗವಂತನ ಇರುವಿಕೆ ನಮಗೆ ಅರಿವಾಗತ್ತೆ ಅಂತ ಹೇಳ್ತಾರೆ. ಅದನ್ನೇ ಆಚಾರ್ಯರು ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ನಮ್ಮಲ್ಲಿ ಇರುವಂತಹ ಭಗವಂತನನ್ನ ನಾವು ಸದಾ, ಭಗವಂತ ನಮ್ಮಲ್ಲಿ ಇದ್ದಾನೆ ಪರಮಾತ್ಮನಾಗಿ, ನಮ್ಮ ಎಲ್ಲ ಆಗು ಹೋಗುಗಳನ್ನ ಗಮನಿಸುತ್ತಿದ್ದಾನೆ, ಆದ್ದರಿಂದ ನಾವು ಸನ್ಮಾರ್ಗದಲ್ಲಿ ಯಾವಾಗ್ಲೂ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ, ಅರಿವು ನಮ್ಗೆ ಯಾವಾಗ್ಲೂ ಇರಬೇಕು. ಆಗ ನಾವು ಯಾವುದೇ ಪಾಪ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ. ನಮ್ಗೆ ಕಣ್ಣಿದೆ ಅಂತ ನಾವು ಅನ್ಕೊಂಡಿದೀವಿ, ಆದ್ರೆ ಆ ಇದ್ರೂ ಸಹ ನಮ್ಮ ಒಳಗಿರುವಂತಹ ಭಗವಂತನ ನಾವು ಯಾವತ್ತೂ ಕಂಡೇ ಇಲ್ಲ, ಆ ಕಾಣೋದಕ್ಕೆ ಪ್ರಯತ್ನವನ್ನೇ ಮಾಡಿಲ್ಲ. ಆದ್ರಿಂದ ನಮಗೆ ಕಣ್ಣು, ಹೊರಗಿನ ಕಣ್ಣಿನ ಜೊತೆಗೆ ಆಧ್ಯಾತ್ಮಿಕ ಕಣ್ಣುಗಳು ಇರ್ಬೇಕಾದದ್ದು ಬಹಳ ಮುಖ್ಯ ಅಂತ ನಾನು ಅಂದ್ರೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಮುಂದುವರಿಸಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಗುರು ಪರಂಪರೆಯಿಂದ ನಾವು ಕಲ್ತ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಅನ್ನೋದನ್ನ ನಾವಿಲ್ಲಿ ಮತ್ತೆ ಗಮನಿಸ್ಬೇಕಾಗಿರುವಂತಹ ವಿಷಯ. ಅವರು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವಾಗಿ ನಾವು ಏನನ್ನೂ ಸಾಧಿಸ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಗುರು ಪರಂಪರೆಯಲ್ಲಿ ಯಾವ ಒಬ್ಬ ವ್ಯಕ್ತಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದ, ಗುರುಗಳ ಹತ್ರ ಪಾಠ ಕಲೀಲಿಕ್ಕೆ ಹೋಗ್ತಿದ್ದ, ಗುರುಗಳು ಮೊದಲು ಏನ್ ಮಾಡ್ತಿದ್ರಂದ್ರೆ ಅವನಿಗೆ ದನ ಕಾಯಕ್ಕೆ, ಹಸು ಮೇಯ್ಸಕ್ಕೆ ಮೊದಲು ಕಳಿಸ್ತಿದ್ರು. ಆ ಎಲ್ಲಾ ಸೇವೆಯನ್ನ ಅವನು ಮಾಡ್ಬೇಕಿತ್ತು. ಅವೆಲ್ಲ ಮಾಡಿದ ನಂತರ ಅವನು ಗುರುಗಳ ಸೇವೆಯನ್ನ ಮತ್ತೆ ಅನೇಕ ರೀತಿಯ ವಿವಿಧವಾದಂತಹ ಸೇವೆಗಳನ್ನ ಮಾಡಬೇಕಿತ್ತು. ಅವೆಲ್ಲ ಮಾಡಿದ ನಂತರ ಗುರುಗಳು ಅವನಲ್ಲಿರುವಂತಹ ಸೇವಾ ಮನೋಭಾವ, ನಮ್ರತೆ ಇವುಗಳನ್ನ ಗಮನಿಸಿ ಜ್ಞಾನವನ್ನ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಈಗಿನ ತರ ಅವನು ಬರ್ಕೊಂಡು ಅದನ್ನ ಗಟ್ ಮಾಡಿ
ಆ ತರ ಇಲ್ಲ. ಅವ್ರು ಹೇಳ್ತಿದ್ರು ಹಾಗೆ ಅವನಲ್ಲಿ ಎಷ್ಟು ವಿಧೇಯತೆ, ನಮ್ರತೆ, ಸೇವಾ ಮನೋಭಾವ ಇದೆ ಅಷ್ಟಕ್ಕೆ ಅವರು ಟ್ರಾನ್ಸ್ಫರ್ ಮಾಡ್ಬಿಡೋರು. ನಾವೀಗ ಒಂದು ಫೈಲ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಆ ಪೆನ್ ಡ್ರೈವ್ ಒಂದರಿಂದ ಇನ್ನೊಂದಕ್ಕೆ ಅಥವಾ ಸಿಸ್ಟಮ್ ಇಂದ ಪೆನ್ ಡ್ರೈವ್ಗೆ ಆ ರೀತಿಯಾಗಿ ಅವರು ಕಡಿಮೆ ಅವಧಿಯಲ್ಲಿ ಅವನಿಗೆ ಟ್ರಾನ್ಸ್ಫರ್ ಮಾಡ್ಬಿಡೋರು. ಇದು ಯಾವ ತರ ಅಂದ್ರೆ ಅವನಲ್ಲಿ ಎಷ್ಟು ಸೇವಾ ಮನೋಭಾವ ಇದೆ ಅದರ ಆಧಾರಿತವಾಗಿ ಅವನಿಗೆ ಹೋಗ್ತಿತ್ತು. ಅವನ ಸ್ವಪ್ರಯತ್ನ, ಅವನ ಊಹಾಪೋಹಗಳಿಂದ, ಅವನ ಶಕ್ತಿಯಿಂದ ಇದನ್ನ ಕಲಿಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಸಾಧ್ಯನೂ ಇಲ್ಲ. ಅದನ್ನ ಹೇಳ್ತಾರಲ್ವಾ, ನವರತ್ನಗಳು ಕಂಡ ಹಾವಿನಲುಂಟೆ, ನವವಿಧ ಭಕುತಿಗಳು ಕಂಡಲ್ಲುಂಟೆ. ದೇವಾ ನಿನ್ನ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ದೇವ ನಿನ್ನಯ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಪುರಂದರ ವಿಠಲ ನಿನ್ನ ದಯವಾಗದ ತನಕ. ನವರತ್ನಗಳು ಕಂಡ ಠಾವಿನಲ್ಲುಂಟೆ, ನವವಿಧ ಭಕುತಿಗಳು ಕಂಡಲ್ಲುಂಟೆ. ನಾವು ಹೊರಗಡೆ ಹೋದ್ರೆ ಎಲ್ಲಾ ಅಂಗಡಿಯಲ್ಲೂ ನವರತ್ನಗಳು ಸಿಗೋದಿಲ್ಲ ಅಲ್ವಾ? ಅಂದ್ರೆ ಅದು ಬಹಳ ದುರ್ಲಭ. ಅದೇ ರೀತಿಯಲ್ಲಿ ನವವಿಧ ಭಕುತಿಗಳು ಎಲ್ಲಾ ಕಡೆ ಸಿಗಲ್ಲ. ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ, ಕೆಲವರು ಯೂಟ್ಯೂಬ್ ಅಲ್ಲಿ ನೋಡಿ, ಯಾವ್ದೋ ಪುಸ್ತಕವನ್ನ ಓದಿ ಅಥವಾ ಇನ್ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡು ನಾವು ಏನೇನೋ ಊಹಾಪೋಹಗಳನ್ನ, ಕಲ್ಪಿತವನ್ನ ಮಾಡ್ಕೊಳ್ತೇವೆ, ಅಥವಾ ಇತ್ತೀಚಿನ ಜನ ಮಾಡ್ಕೊಳ್ತಾರೆ. ಆದ್ರೆ ಆ ರೀತಿ ಕಂಡಲ್ಲಿ ಭಗವಂತನ ಭಕ್ತಿ ಸಿಗೋದು ಸಾಧ್ಯ ಇಲ್ಲ, ಅಥವಾ ಯಾವ್ದ್ಯಾವ್ದೋ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ನಾವು ಕಲಿಯೋದು ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ಈಗ ಕೆಲವೊಮ್ಮೆ ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ, ಅವರು ಬಹಳ ಚೆನ್ನಾಗಿ ಅಭಿನಯ ಮಾಡ್ತಾರೆ, ಎಷ್ಟೊಂದು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ತಾರೆ, ಮ್ಯೂಸಿಕ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಆದ್ರೆ ಆ ಸಿನಿಮಾವನ್ನ ನೋಡಿ, ಆ ಧಾರಾವಾಹಿಗಳನ್ನ ನೋಡಿ ಒಬ್ಬನೂ ಸಹ ಭಕ್ತನಾಗಿಲ್ಲ, ಒಬ್ಬನೂ ಸಹ ಅವರ ಹೃದಯ ಪರಿವರ್ತನೆ ಆಗಿಲ್ಲ, ಒಬ್ಬರಿಗೂ ಸಹ ನಮ್ರತೆ ಆಗ್ಲಿ, ವಿಧೇಯತೆ ಆಗ್ಲಿ, ಆ ಭಗವಂತನಲ್ಲಿ ಭಕ್ತಿ ಆಗ್ಲಿ ಬೆಳೆದೇ ಇಲ್ಲ. ಇದನ್ನ ನಾವು ಗಮನಿಸ್ಬೋದು. ಆದ್ರೆ ಭಗವಂತನ ಭಕ್ತರು ಪ್ರವಚನ ಮಾಡ್ತಾರಲ್ಲ, ಅವರು ಸಿನಿಮಾಗಳಲ್ಲಿ ಹೇಳಿದಂತ ಅಷ್ಟು ಚೆನ್ನಾಗಿ ಹೇಳದೆ ಹೋದ್ರುನು, ಅಷ್ಟು ರಾಗವಾಗಿ, ಅಷ್ಟು ಸ್ಕ್ರೀನ್ ಪ್ಲೇ ಎಲ್ಲ ಮಾಡದೆ ಹೋದ್ರುನು, ಅವರು ಹೇಳೋ ಮಾತನ್ನ ಕೇಳಿಸ್ಕೊಂಡು ಎಷ್ಟೊಂದು ಜನರ ಹೃದಯ ಪರಿವರ್ತನೆ ಆಗಿದೆ. ಯಾಕೆ ಅಂತಂದ್ರೆ, ಒಬ್ಬ ಭಕ್ತ ಮಾತ್ರ ಇನ್ನೊಬ್ಬರಿಗೆ ಕೃಷ್ಣನನ್ನ ನೀಡಲಿಕ್ಕೆ, ಭಕ್ತಿಯನ್ನ ನೀಡಲಿಕ್ಕೆ ಸಾಧ್ಯ ಹೊರತು ಯಾರ್ಯಾರೋ ಕಂಡಲ್ಲಿ ನೀಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳೋದು, ದೇವಾ ನಿನ್ನ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಪುರಂದರ ವಿಠಲ ನಿನ್ನ ದಯವಾಗದ ತನಕ. ಭಗವಂತನ ಭಕ್ತಿಯನ್ನ ಎಲ್ಲೆಲ್ಲೋ ಕಂಡು, ಎಲ್ಲೆಲ್ಲೋ ನೋಡಿ ಆತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಏನನ್ನ ಹೇಳಿದ್ದಾರೆ, ಭಕ್ತರು ಏನನ್ನ ಹೇಳಿದ್ದಾರೆ, ಅದನ್ನ ಕೇಳಿಸ್ಕೊಂಡು ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡ್ತೀವಲ್ಲ, ಆಗ ಮಾತ್ರನೇ ಭಗವಂತನ ದಯೆ ಆಗೋವರೆಗೂ ನಾವೇನೇನೋ ಹೇಳ್ತೀವಲ್ಲ ಅದರಿಂದ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ದಯೆ ಯಾವಾಗ ಆಗತ್ತೆ? ಅವ್ರು ಹೇಳಿದ್ರಲ್ಲ ನಾರದ ಮಹರ್ಷಿಗಳು, ನಾನು ನನ್ನ ಶ್ರದ್ಧೆ ಮತ್ತು ಬುದ್ಧಿವಂತಿಕೆಯಿಂದ ನನಗೆ ಸಾಧುಗಳು ಯಾವ ರೀತಿ ಹೇಳ್ಕೊಟ್ರಲ್ಲ ಆ ರೀತಿಯಿಂದ ನಾನು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಆ ಒಂದು ಬುದ್ಧಿವಂತಿಕೆ, ಆ ಶ್ರದ್ಧೆ ನಮ್ಮಲ್ಲಿ ಯಾವ ರೀತಿ ಬರುತ್ತೆ ಅಂತಂದ್ರೆ, ಇಲ್ಲಿ ಹೇಳಿದರೆ, ದಿಸ್ ಕಾನ್ಶಿಯಸ್ನೆಸ್ ಇಸ್ ಫಾರ್ಮ್ಲಿ ಡೆವಲಪ್ಡ್ ಬೈ ಎ ಡಿವೋಟಿ who has rendered loving service unto the Lord by carrying out the orders of the spiritual master. ನಾವು ಅನ್ಕೊಳ್ಬೋದು, ಈ ಬುದ್ಧಿ ಹೇಗ್ ಬರುತ್ತೆ? ಭಗವಂತನನ್ನ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಧ್ಯಾನ ಮಾಡುವಂತಹ, ಆತನನ್ನ ಕಾಣುವಂತಹ ಒಂದು ಬುದ್ಧಿ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ಅದು ನಮಗಿರುವಂತಹ ಬುದ್ಧಿವಂತಿಕೆಯಿಂದ ಅಥವಾ ನಮ್ಮ ಊಹಾಪೋಹಗಳಿಂದ, ನಮ್ಮ IQ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಬರೋದಿಲ್ಲ. ಪ್ರಭುಪಾದರಲ್ಲಿ ಹೇಳಿದ್ದಾರೆ, ಅಧಿಕೃತ ಗುರುಗಳ ಆದೇಶದಿಂದ ಭಗವಂತನ ಸೇವೆಯನ್ನ ಮತ್ತು ಭಕ್ತರ ಸೇವೆಯನ್ನ ನಿರಂತರವಾಗಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಆ ರೀತಿಯ ತಿಳುವಳಿಕೆ, ಆ ರೀತಿಯ ಪ್ರಜ್ಞೆ, ಆ ರೀತಿಯ ಮನಸ್ಥಿತಿ ಬರುತ್ತೆ. ಯಾವುದರಿಂದ? ಭಗವಂತನಿಗೆ ಮತ್ತು ವಿಶೇಷವಾಗಿ ಭಗವಂತನ ಭಕ್ತರಿಗೆ ಸೇವೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ತಿಳುವಳಿಕೆ ಬರುತ್ತೆ. ಆದ್ರಿಂದ ಕೆಲವರು
ಅಂದ್ಕೊಳ್ತಾರೆ ನಾನು ಬರೀ ಓದೋದ್ರಿಂದ ಜ್ಞಾನವನ್ನ ಸಂಪಾದನೆ ಮಾಡಬಹುದು ಅಂತ. ಓದೋದ್ರಿಂದ ನಾವು ಜ್ಞಾನವನ್ನ ಸಂಪಾದನೆ ಮಾಡಬಹುದು, ಆದ್ರೆ ದೇರ್ ಇಸ್ ಎ ಡಿಫರೆನ್ಸ್ ರೀಡಿಂಗ್, ಸ್ಟಡಿಯಿಂಗ್ ಅಂಡ್ ರಿಯಲೈಸೇಷನ್. ಓದೋದು, ಅಧ್ಯಯನ ಮಾಡೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಬರೀ ಓದೋದ್ರಿಂದ ನಮ್ಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ಓದೋದನ್ನ ಬಹಳ ನಾವು ಕೂಲಂಕುಷವಾಗಿ ಚೆನ್ನಾಗಿ ಗಮನವಿಟ್ಟು ಅಧ್ಯಯನ ಮಾಡೋದ್ರಿಂದ ಅದನ್ನ ಅಧ್ಯಯನ ಅಂತ ಕರೀತಾರೆ. ಆದ್ರೆ ಆ ಅಧ್ಯಯನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಏನಂತಾರೆ ನಮ್ಮ ರಕ್ತಗತ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಆ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ಸೇವೆ ಮಾಡಿದ್ರೇನೆ ಆಗ್ಲಿಕ್ಕೆ ಸಾಧ್ಯ. ನಮ್ಮ ನಾವು ಓದಿರೋದು ನಮ್ಗೆ ಸಾಕ್ಷಾತ್ಕಾರವಾಗಬೇಕು ಅಂದ್ರೆ ಅದು ಸೇವೆಯನ್ನ ಮಾಡೋದ್ರಿಂದ. ಸೊ ಆದ್ರಿಂದ ನಾವು ಪ್ರಭುಪಾದರ ಪುಸ್ತಕಗಳನ್ನ ಓದೋದು ಬಹಳ ಮುಖ್ಯ. ಮತ್ತೆ ಭಗವಂತನ ಸೇವೆ, ಭಕ್ತರ ಸೇವೆ ಮಾಡೋದು ಬಹಳ ಮುಖ್ಯ. ಬರೀ ಓದೋದ್ರಿಂದ ನಮ್ಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ಕೆಲವರು ಬರೀ ಸೇವೆ ಮಾಡ್ತೀನಿ ಸಾಧನೆ ಮಾಡಲ್ಲ ಅಂತಾರೆ. ಅದನ್ನೂ ಸಾಧ್ಯ ಇಲ್ಲ. ನಾವು ಸೇವೆ ಮಾಡ್ಬೇಕು, ಜೊತೆಗೆ ನಮ್ಮ ವೈಯಕ್ತಿಕ ಸಾಧನೆ ಜಪ ಮಾಡ್ಬೇಕು, ಮತ್ತೆ ಪುಸ್ತಕ ಓದೋದು, ಕೇಳಿಸ್ಕೊಳ್ಳೋದು ಅದನ್ನು ಕೂಡ ಮಾಡ್ಬೇಕು. ಇದು ಬಹಳ ಮುಖ್ಯವಾದಂತಹ ಮಾತನ್ನ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಮಗೆ ಆ ಒಂದು ಮನಸ್ಥಿತಿ, ಪ್ರಜ್ಞೆ ಯಾವಾಗ ಬರುತ್ತೆ? ಭಗವಂತನ ಸೇವೆಯನ್ನ ಮಾಡೋದ್ರಿಂದ. ಆದ್ರಿಂದ ಓದೋದ್ರ ಜೊತೆಗೆ ನಾವು ನಿತ್ಯ ಪ್ರವಚನವನ್ನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಒಂದಲ್ಲ ಒಂದು ರೀತಿಯ ಸೇವೆಯನ್ನ ನಾವು ದೇವಾಲಯಗಳಲ್ಲಿ ಮತ್ತೆ ಅವಕಾಶ ಸಿಕ್ಕ ಭಕ್ತರಿಗೆ ಸೇವೆಯನ್ನ ಮಾಡ್ತಾ ಇರ್ಬೇಕು. ಆಗ ವಿಶೇಷವಾದಂತಹ ಸಾಕ್ಷಾತ್ಕಾರ, ಅನುಭವ, ಆ ವಿದ್ಯೆ ನಮಗೆ ಬರುತ್ತೆ. ನಾರದ ಮಹರ್ಷಿಗಳು ಈ ರೀತಿಯಾಗಿ ಅವರು ಮಾಡಿದ್ರು. ಅವರು ಅಂದ್ರೆ ಸಾಧುಗಳು ಹೇಳೋದನ್ನ ಕೇಳಿಸ್ಕೊಳ್ತಾನೂ ಇದ್ರು, ಮತ್ತೆ ಅವರಿಗೆ ಸೇವೆಯನ್ನ ಮಾಡ್ತಾನೂ ಇದ್ರು. ಇದರಿಂದ ಏನಾಯ್ತು, ಅವರಿಗೆ ಒಂದು ಸರಿಯಾದಂತಹ ತಿಳುವಳಿಕೆ ಅವರಿಗೆ ಬಂತು. ನಾವು ಸಾಧ್ಯವಾದಷ್ಟು ಅಂತಹ ಸಾಧುಗಳ ಒಂದು ಸಹವಾಸ ನಮ್ಗೆ ಸಿಗ್ಲಿ, ಅವರ ಸೇವೆ ಸಿಗ್ಲಿ, ಅವರಿಂದ ಕೇಳಿಸ್ಕೊಳ್ಳೋಣ. ತನ್ಮೂಲಕ ನಾವೆಲ್ಲರೂ ಭಗವಂತನ ಭಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಣ ಅಂತ ನಾನು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂತಹವರ ಸಂಘ ಸಹವಾಸ ನಮ್ಗೆ ಯಾವಾಗ್ಲೂ ಹೆಚ್ಚೆಚ್ಚಾಗ್ತಾ ಇರ್ಬೇಕು. ಎಂತಹವರ ಸಹವಾಸ ಅಂತ ಅಂದ್ರೆ, ಕೊನೆಯದಾಗಿ ಒಂದನ್ನ ಹೇಳಿ ನಾನು ಈ ಪ್ರವಚನವನ್ನ ಮುಕ್ತಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಂತಹವರ ಸಹವಾಸ ಇರಬೇಕು ಅಂದ್ರೆ ಇದನ್ನ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಅದನ್ನ ಆಚಾರ್ಯರು ಹೇಳಿದ್ದಾರೆ. ಅಚ್ಯುತಾಂಗ್ರಿ ನಿಷ್ಠರ ಯದೃಚ್ಛಲಾಭ ತುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ನಿತ್ಯ ಸಂಗವಾಗಲಿ ಸತ್ಯದಿಂದ ಲಿಂಗ ದೇಹ ಭಂಗವಾಗಲಿ ಸಂಗವಾಗಲಿ ಸಾಧು ಸಂಗವಾಗಲಿ. ಎಂತಹವರ ಸಂಘ ಆಗ್ಬೇಕು ಅಂದ್ರೆ ಅಚ್ಯುತಾಂಗ್ರಿ ನಿಷ್ಠರ. ಅಚ್ಯುತ ಅಂದ್ರೆ ಭಗವಂತ, ಅಂಗ್ರಿ ಅಂದ್ರೆ ಪಾದ. ಭಗವಂತನ ಪಾದಗಳಲ್ಲಿ ಯಾರಿಗೆ ನಿಷ್ಠೆ ತುಂಬಾ ಗಟ್ಟಿಯಾಗಿದೆ ಅಂತಹವರ ಸಂಘ. ಎದೃಚ್ಛ ಲಾಭ ತುಷ್ಟರ ಅಂದ್ರೆ ಅವರಿಗೆ ಹೆಚ್ಚು ಆಸೆಗಳು ಇರೋದಿಲ್ಲ. ಸಂತಾನೆ ಎದೃಚ್ಛ ಲಾಭ ಸಂತುಷ್ಟೋ, ಅವರಿಗೆ ಅವನ ಭಗವಂತನ ಇಚ್ಛೆಯಿಂದ ಏನು ಜೀವನದಲ್ಲಿ ಸಿಗುತ್ತೋ ಅಷ್ಟರಲ್ಲಿ ಯಾರು ತೃಪ್ತಿ ಆಗಿರ್ತಾರೆ ಅಂತವರ. ಮತ್ತೆ ನಿಶ್ಚಯ ಜ್ಞಾನವಂತರ. ಸಾಧುಗಳು ಅಂದ್ರೆ ಅವರು ನಿಶ್ಚಯ ಜ್ಞಾನವಂತರು. ಅಂದ್ರೆ 2ನೇ ಅಧ್ಯಾಯದಲ್ಲಿ ಅರ್ಜುನನು ಹೇಳ್ತಾರೆ, ಕೃಷ್ಣ ನನ್ಗೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಬೇಡ, ನಿಶ್ಚಯವಾಗಿ ಯಾವುದು ಸರಿ ಇದೆಯೋ ಅದನ್ನ ಹೇಳು, ನಾನು ಅದನ್ನ ಕೇಳಿಸ್ಕೊಳ್ತೀನಿ ಅಂತ ಅರ್ಜುನ ಹೇಳ್ತಾರೆ. ನಾವೀಗ ಕೆಲವ್ರ ಹತ್ರ ಹೋದಾಗ ಈ ಪೂಜೆ ಮಾಡಿ ಸರಿ ಹೋಗ್ಬೋದು ಅಂತ ಹೇಳ್ತಾರೆ. ಸರಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅದಾಗಿಲ್ಲ ಅಂದ್ರೆ ಇದನ್ ಮಾಡಿ ಅಂದ್ರೆ, ಅದಾಗಿಲ್ವಾ ಇದನ್ ಮಾಡಿ ಅಂತ ಹೇಳ್ತಾರೆ. ಆತರ ಅದಲ್ಲ ಇದು, ಇದಲ್ಲ ಅದು ಅಂತ ಹೇಳೋರು ಸಹವಾಸ ಬೇಡ ನಮ್ಗೆ. ನಿಶ್ಚಯವಾಗಿ ಇದೇ ಸರಿ ಅಂತ ಹೇಳುವಂತಹ ಅವರ ಸಹವಾಸ ನಾವು ಮಾಡಬೇಕು. ಅಚ್ಚ ಭಾಗವತರ ನಿತ್ಯ ಸಂಘವಾಗಲಿ ಸಾಧು ಸಂಘವಾಗಲಿ. ಅಂತಹವರ ಸಂಘದಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಆಗತ್ತೆ, ಎಲ್ಲಾ ಬಂಧನದಿಂದ ಮುಕ್ತಿ ಆಗತ್ತೆ, ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಭಾವಾರ್ಥದಿಂದ ಮತ್ತೆ ಈ ಶ್ಲೋಕಗಳಿಂದ ಚೆನ್ನಾಗಿ ಮುಂದಟ್ಟು ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ನಾನು ವಿರಾಮವನ್ನ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ನಾನು ಹೇಳಿದ್ದಕ್ಕೆ ಏನಾದ್ರು ಕಮೆಂಟ್ಸ್ ಇದ್ರೆ ದಯಮಾಡಿ ಹೇಳಬಹುದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭು. ಈ ರೀತಿ ನೀವು ಬರ್ತಾ ಇರಬೇಕು. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸೊ ಮಾತಾಜಿ, ಪ್ರಭು ನಿಮ್ಗೇನು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಪ್ರಭು ಇವತ್ತು ಪ್ರವಚನೆ. ತುಂಬಾನೇ ಒಂಥರ ನಮ್ಗೆ ಗೊತ್ತಾಯ್ತು ಯಾವ್ದು ರೀತಿಯಲ್ಲಿ ನಾವು ಭಕ್ತಿಯನ್ನು ಮಾಡ್ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಥ್ಯಾಂಕ್ ಯು. ವಿ ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಮಾತಾಜಿ. ಎಲ್ಲ ಪ್ರಭುಪಾದರ ಆಶೀರ್ವಾದ. ವಿ ನೀಡ್ ಯೋರ್ ಧನ್ಯವಾದಗಳು ಗೈಡೆನ್ಸ್ ಪ್ರಭುಜಿ. ಪ್ರಭು. ಥ್ಯಾಂಕ್ ಯು ಚೆನ್ನಾಗಿತ್ತು ಪ್ರಭುಜಿ. ಪ್ರಭುಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಏನಾದ್ರು ಹರೇ ಒಂದು ಅಂದ್ರೆ ಇದು 7 ಗಂಟೆವರೆಗೂ ಇವತ್ತಿನ ಪ್ರವಚನ ಇದೆ ಅಂತ ಪ್ರಭು ಹೇಳಿದ್ರು. ಒಂದು ಪ್ರಶ್ನೆ ಇದ್ರೆ ಚರ್ಚೆ ಮಾಡ್ಬೋದು, ಎಲ್ಲರಿಗೆ ಅನುಕೂಲ ಆಗ್ಬೋದೇನೋ ಅದರಿಂದ. ಪ್ರಭುಜಿ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಒಂದ್ಸರಿ ಹೇಳಿ ಪ್ರಭುಜಿ. ಅದು ಮಾತಾಜಿ ಅವ್ರು ಹೇಳಿದ್ರು, ಕನ್ಫ್ಯೂಷನ್ ಆಗಿದೆ ನನ್ಗೆ. ಓಕೆ ಓಕೆ. ಅಂದ್ರೆ ನೀವ್ ಏನ್ ಕೇಳಿಸ್ಕೊಂಡಿದ್ರಿ ಮಾತಾಜಿ? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನೀವೇ ಹೇಳಿ ಪ್ರಭುಜಿ, ನನ್ಗೆ ಕನ್ಫ್ಯೂಷನ್ ಆಗಿದೆ. ಓಕೆ ಓಕೆ. ಅಂದ್ರೆ ಮಾತಾಜಿ, ಮೊದಲನೇದಾಗಿ ಸಾಕ್ಷಾತ್ಕಾರ ಅಂದ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋದು. ಮೇಲ್ನೋಟದ ಅಂದ್ರೆ ವರ್ಡ್ ಟು ವರ್ಡ್ ಮೀನಿಂಗ್ ತಗೊಂಡ್ರೆ, ನಾವು ಈ ದೇಹ ಅಲ್ಲ, ಆತ್ಮ. ಮತ್ತೆ ಆತ್ಮ ಭಗವಂತನ ಅಂಶ, ಮತ್ತೆ ಅದು ಭಗವಂತನ ನಿತ್ಯ ಸೇವಕ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ವರ್ಡ್ ಟು ವರ್ಡ್ ಮೀನಿಂಗ್ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ದೇಹ ಅಲ್ಲ, ಆತ್ಮ. ಮತ್ತೆ ಆತ್ಮ ಏನು? ಭಗವಂತನ ಅಂಶ. ಮತ್ತೆ ಆ ಅಂಶದ ಒಂದು ಕೆಲಸ ಏನು ಅಂದ್ರೆ ಪೂರ್ಣವಾದಂತಹ ಭಗವಂತನಿಗೆ ಸೇವೆ ಮಾಡೋದು. ಇದು ವರ್ಡ್ ಟು ವರ್ಡ್ ಮೀನಿಂಗ್. ಆದ್ರೆ ಆ ಆತ್ಮ ಸಾಕ್ಷಾತ್ಕಾರ ಬರೀ ಇಷ್ಟು ತಿಳ್ಕೊಂಡ್ರೆ ಆಗೋದಿಲ್ಲ. ನಾವು ಭಕ್ತರ ಮತ್ತೆ ಭಗವಂತನ ಸೇವೆ ಯಾವಾಗ ಮಾಡ್ತೀವಲ್ವ ನಿರಂತರವಾಗಿ, ಆಗ ಅದು ನಮ್ಗೆ ಪ್ರಾಕ್ಟಿಕಲಿ ಅರ್ಥ ಆಗುತ್ತೆ. ಇಲ್ಲ ಅಂತ ಬರೀ ಬುಕ್ ನಾಲೆಡ್ಜ್ ಇದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಅದನ್ನ ಅದರ ಒಂದು ಅರ್ಥವನ್ನ ತಿಳುವಳಿಕೆ ಪಡ್ಕೊಳಕ್ ಆಗೋದಿಲ್ಲ. ಅದನ್ನ ಸೇವೆ ಮಾಡೋದ್ರ ಮುಖಾಂತರ, ನಾವು ಇಲ್ಲಿ ಪ್ರಭುಪಾದರು ಹೇಳಿದ್ರಲ್ಲ, ಸೇವೆ ಮಾಡೋದ್ರಿಂದ ನಮ್ಗೆ ಆ ತಿಳುವಳಿಕೆ ಚೆನ್ನಾಗಿ ಮನದಟ್ಟು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೊದಲಿ ಕ್ಲಾರಿಟಿ ಸಿಕ್ತಾ? ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು. ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ಪ್ರಭುಜಿ. ಆಗಾಗ ಬರ್ತಾ ಇರ್ರಿ ನಮ್ ಕ್ಲಾಸಿಗೆ. ಫಸ್ಟ್ ಟೈಮ್ ಬಂದಿರ. ಮಾತಾಜಿ ಪ್ರಭುಜಿ ಹರೇ ಕೃಷ್ಣ ಮಹಾಮಂತ್ರ ಪ್ರಭುಜಿಗೆ 3 ಸಾರಿ ನಾವೆಲ್ಲ. ಸರಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ರಾಮ ಹರೇ ಹರೇ. ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಆತ್ಮಗಳು